ಕುಮಟಾ ತಾಲೂಕಿನೆಲ್ಲೆಡೆ ಮುಂಗಾರು ಮಳೆ ಮಾಯವಾಗಿ ಬರಗಾಲದ ಛಾಯೆ ಆವರಿಸುವಂತಾಗಿದೆ. ಕಳೆದ ಜುಲೈ ಮೊದಲ ವಾರದಲ್ಲೇ ಚುರುಕಾಗಿದ್ದ ಮುಂಗಾರು ಮಳೆ ಮತ್ತೆ ಮೌನವಾಗಿದ್ದು, ರೈತರಿಗೆ ಭತ್ತದ ನಾಟಿ ಕಾರ್ಯಕ್ಕೆ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ವಾಡಿಕೆಯಂತೆ ಈ ಬಾರಿ ಜೂನ್ ಆರಂಭದಿಂದ ಈವರೆಗೆ 973.4 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ 710.2 ಮಿಲಿಮೀಟರ್ ಮಾತ್ರವೇ ಮಳೆಯಾಗಿದೆ. ಕುಮಟಾ ತಾಲೂಕಿನಲ್ಲಿ 263.2 ಮಿಲಿಮೀಟರ್ ಮಳೆ ಕೊರತೆಯುಂಟಾಗಿದ್ದು, 27% ಮಳೆ ಕುಸಿತವಾಗಿರುವುದು ಹವಾಮಾನ ಇಲಾಖೆಯ ವರದಿಯಲ್ಲಿ ದಾಖಲಾಗಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿರುವುದು ರೈತ ವಲಯದಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಮುಂಗಾರು ಹಂಗಾಮಿನಲ್ಲಿ 33.58% ಮಾತ್ರ ನಾಟಿ ಕಾರ್ಯ ಆಗಿದೆ. ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಕುಮಟಾ ತಾಲೂಕಿನ ರೈತರ ಕೃಷಿ ಕಾರ್ಯದ ಕುರಿತು ನಡೆಸಿದ್ದ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕು ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿಂಡಬೈಲ್ ಗ್ರಾಮದಲ್ಲಿ ನಾವಿದ್ದೇವೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿ ರಾಜ್ಯಾದ್ಯಂತ ಬರಗಾಲ ಆವರಿಸಿದೆ. ಹಿಂದೆಂದೂ ಕಾಣದಂಥ ಬರಗಾಲ ಈ ಬಾರಿ ರಾಜ್ಯವ್ಯಾಪಿ ಮಳೆ ಇಲ್ಲದೆ ಇರೋದ್ರಿಂದ ವ್ಯಾಪಕವಾಗಿ ಬಿಸಿಲಿನ ವಾತಾವರಣ ಇದೆ. ಬರದ ಛಾಯೆ ಎದುರಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಕೂಡ ಅದರಾಗೆ ಹೊರತಾಗಿಲ್ಲ. ರೈತರು ಭತ್ತದ ನಾಟಿ ಕಾರ್ಯವನ್ನು ಆರಂಭಿಸಿದ್ದಾರೆ. ವ್ಯಾಪಕವಾಗಿ ಬಿಸಿಲು ಆವರಿಸಿದೆ. ಬಿಸಿಲಿನ ಹೊಡೆತಕ್ಕೆ ತತ್ತರಿಸುವಂಥ ರೈತರು ತಾವು ಬೆಳೆದಂಥ ಬೆಳೆ ಭತ್ತವನ್ನು ನಾಟಿ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ತಾವು ಗಮನಿಸಬಹುದು, ಇಡೀ ತಮ್ಮ ಹೊಲ ಮತ್ತು ತುಂಡು ಭೂಮಿಗಳನ್ನೆಲ್ಲ ರೈತರು ಉಳುಮೆ ಮಾಡಿ ನಾಟಿ ಕಾರ್ಯಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದರೆ ಬರದ ಛಾಯೆ ಆವರಿಸಿದೆ. ವ್ಯಾಪಕವಾಗಿ ಬಿಸಿಲಿರೋದ್ರಿಂದ ಗದ್ದೆಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ. ನೀರು ಇಲ್ಲದೆ ಇರೋದ ಕಾರಣದಿಂದ ರೈತರು ಈಗ ಕಂಗಾಲಾಗಿದ್ದಾರೆ. ನೀರಿಗೆ ಪಂಪ್ ಸೆಟ್ ಮತ್ತು ಇತರೆ ಯಂತ್ರಗಳನ್ನು ಬಳಸಿಕೊಂಡು ಗದ್ದೆಗಳಿಗೆ ನೀರನ್ನು ಹರಿಸಿ ನಾಟಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಾವೀಗ ಕಾಣ್ತಾ ಇದ್ದೇವೆ. ನಮ್ಮ ಜೊತೆಗೆ ಈಗ ರೈತರಾದಂಥ ನಮ್ಮ ಹಿಂಡಬೈಲದ ಸುಬ್ರಹ್ಮಣ್ಯ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಯಾವ ರೀತಿ ನಾಟಿ ಕಾರ್ಯ ಮಾಡಿದ್ದಾರೆ, ಹೇಗೆ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಈ ಬಿಸಿಲಿನ ಹೊಡೆತಕ್ಕೆ ಯಾವ ರೀತಿ ತತ್ತರಿಸಿದ್ದಾರೆ ರೈತರು ಅನ್ನೋದನ್ನು ಅವ್ರ ಮೂಲಕನೇ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಗೆ ಈ ಸಾರಿ ಮುಂಗಾರು ಭಾಳ ತೊಂದರೆ ಆದ್ದರಿಂದ ನಮಗೆ ಮೃಗಶಿರ ಮಳೆಯಲ್ಲಿ ನೀರು ಆಗಬೇಕಿತ್ತು. ಆದರೆ ಮೃಗಶಿರ ಮಳೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲೂ ನೀರಾಗಲಿಲ್ಲ. ಆನಂತರ ಆರಿದ್ರ ಮಳೆಯಲ್ಲಿ ಮಧ್ಯದಂತರದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರಾಯಿತು. ಆನಂತರ ಆರಿದ್ರ ಮಳೆ ಈಗ ಪುಷ್ಯ ಮಳೆ ನಡೀತಾ ಇದೆ. ಪುಷ್ಯ ಮಳೆ ತಾಗದ್ರಿಂದ ಇವತ್ತಿನವರೆಗೂ ಮಳೆನೇ ಕಾಣಿಲ್ಲ. ಈಗ ನಾವು ಭೂಮಿಯನ್ನೆಲ್ಲ ಆರಿದ್ರ ಮಳೆ ಸ್ವಲ್ಪ ನೀರ ಪ್ರಮಾಣ ನಮಗೆ ಆಯಿತು ಮಳೆ ಆಯಿತು ಅಂದ್ಕೊಂಡು ಜಮೀನೆಲ್ಲ ಹದಗೊಳಿಸ್ಕೊಂಡು ಅಗೆಮಡಿಯನ್ನೆಲ್ಲ ಮಾಡಿಕೊಂಡು ನಾವು ನಾಟಿ ತಯಾರ ಮಾಡ್ಕೊಂಡು ನಾಟಿ ಮಾಡ್ತೇವ್ರೆ. ಈಗ ಗದ್ದೆಗೆ ನೀರು ಇಲ್ಲ. ಮತ್ತು ಈಗ ನೀರಿನ ಸಲುವಾಗಿ ಬಾವಿ ಅಥವಾ ಹೊಂಡದಲ್ಲಿದ್ದಂಥ ನೀರನ್ನು ಪಂಪ್ ಸೆಟ್ ಮೂಲಕ ನಾವು ಗದ್ದೆಗೆ ಹಾಕೊಂಡು ನೀರು ಮಾಡ್ತೇವ್ರೆ. ಅದು ಈಗ ನಿನ್ನೆ ಇವತ್ತಿನಿಂದ ಫುಲ್ಲು ಒಣಗ್ತಾ ಇದೆ, ಹಳ್ಳ ಅಲ್ಲವ ಆಯಿತು. ಹೀಗಾಗಿ ಈಗ ನಾಟಿ ಮಾಡಾಯಿತು. ಈಗ ನಾಟಿ ಮಾಡಿದ ಗದ್ದೆ ಎಲ್ಲ ಬೀಡು ಕಡ್ದು ಸಸಿ ಎಲ್ಲ ಸಾವು ಪರಿಸ್ಥಿತಿ. ಈಗ ನಿನ್ನೆ ಮೊನ್ನೆ ನಾಟಿ ಮಾಡಿದಂಥದ್ದೆಲ್ಲ ಸಸಿ ಸಾಯ್ತಾ ಇದೆ. ನಮ್ಮ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಎಂದು ಸಾರಬೇಕಾಗಿ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕೃಷಿ ಮಂತ್ರಿಗಳು ಇಂಥವರೆಲ್ಲ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ರೈತರ ಬೆನ್ನೆಲುಬಾಗಿ ರೈತರನ್ನ ಕಾಪಾಡಬೇಕು ಅಂದ್ಕೊಂಡು ಕೇಳ್ಕೊಂತವ್ರೆ. ರೈತರಾದಂಥ ಸುಬ್ರಹ್ಮಣ್ಯ ನಾಯ್ಕ ಅವರ ಮಾತು. ಹಿಂದೆಂದೂ ಕಾಣದಂಥ ಬರಗಾಲ ತಮ್ಮ ಜಿಲ್ಲೆಯಲ್ಲಿ ಆವರಿಸಿದೆ. ತಮ್ಮ ತಾಲೂಕು ಅದರಲ್ಲಿ ಹೊರತಾಗಿಲ್ಲ. ಕಳೆದ ಬಾರಿ ಬಹಳಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಯಾವಾಗಲೂ ಕೂಡ ಈ ರೀತಿಯ ಬರಗಾಲ ಆವರಿಸಿರಲಿಲ್ಲ. ಹೀಗಾಗಿ 119 ಮಿಲಿಮೀಟರ್ ಮಳೆ ಕೊರತೆ ಆಗಿದೆ. ಉತ್ತರ ಕನ್ನಡ ಜಿಲ್ಲೆ ಮತ್ತು ಕುಮಟಾ ತಾಲೂಕನ್ನು ಸೇರಿಸಿದರೆ 119 ಮಿಲಿಮೀಟರ್ ಮಳೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಅಷ್ಟು ಬೀಳಬೇಕಿತ್ತು. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಇಲ್ಲ. ಹಾಗಾಗಿ ತಮ್ಮ ತಾಲೂಕನ್ನು ಬರಪೀಡಿತ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಸರ್ಕಾರ. ಈ ನಿಟ್ಟಿನಲ್ಲಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು. ಬೆಳೆ ಹಾನಿಯಾಗಿದೆ ಮತ್ತು ನಾಟಿ ಮಾಡಿದಂಥ ಸಸಿಗಳು ಮತ್ತು ನೀರಿಲ್ಲದೆ ಸಾಯುವ ಪರಿಸ್ಥಿತಿ ಇದೆ. ಮಳೆ ಬಿದ್ದರೆ ಮಾತ್ರ ಬೆಳೆಗಳಿಗೆ ರೋಗ ಬಾಧೆಗಳು ಕಡಿಮೆ ಆಗ್ತದೆ. ನಿರಂತರವಾಗಿ ಮಳೆ ಇದ್ದರೆ ಮಾತ್ರ ಬೆಳೆಗಳು ಅನುಕೂಲವಾಗಿ ಫಸಲದಿಂದ ಬೆಳೀತದೆ ಅಂತ ಹೇಳ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ತಗೊಳ್ಬೇಕು ಅನ್ನೋಂಥದ್ದು ರೈತರ ಆಗ್ರಹವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ಸುಧೀರ್ ಕಡ್ನೀರ್, ಕುಮಟಾ. ಇನ್ನು ತಾಲೂಕಿನ ದೀವಗಿ, ಸಂತೆಗುಳಿ, ಹಿಂಡಬೈಲ್, ಉಳ್ಳೂರ್ಮಠ, ದೀವಟ್ಟಿ, ಸಾಂತಗಲ್, ಮೂರೂರು, ಬಡಾಳ, ಸೊಪ್ಪಿನಹೊಸಳ್ಳಿ ಸೇರಿದಂತೆ
ಹಲವು ಪ್ರದೇಶದಲ್ಲಿ ನಾಟಿಗೆ ನೀರಿನ ಬರ ಎದುರಾಗಿದೆ. 5-6 ದಿನದಿಂದ ಮಳೆ ಸಂಪೂರ್ಣ ಕ್ಷೀಣಿಸಿದೆ. ಬೆಳೆ ಒಣಗಿದ್ರೆ ಮತ್ತೊಮ್ಮೆ ಬಿತ್ತನೆ ಮಾಡುವ ಮತ್ತು ನಾಟಿ ಮಾಡುವ ಅನಿವಾರ್ಯತೆ ರೈತರ ಆತಂಕಕ್ಕೆ ಕಾರಣವಾಗಿದೆ. ಮಳೆ ಕೊರತೆ ನಡುವೆಯೇ ಬಿಸಿಲು ಬೀಳುತ್ತಿರುವುದು ಬೇಸಿಗೆಯ ಅನುಭವ ಮೂಡಿಸುತ್ತಿದೆ. ಜುಲೈ ಮೊದಲ ವಾರದ ಮಳೆ ನೆಚ್ಚಿಕೊಂಡಿದ್ದ ಬಹುತೇಕ ರೈತರು ಹಲವೆಡೆ ಬಿತ್ತನೆ ಮಾಡಿದ್ದಾರೆ. ಆದರೆ ಮಳೆ ಕೈಕೊಟ್ಟಿದ್ರಿಂದ ಬಿತ್ತನೆ ಸಸಿಗಳನ್ನ ರಕ್ಷಿಸಿಕೊಳ್ಳಲು ಪರದಾಟ ನಡೆಸುತ್ತಿದ್ದಾರೆ. ಹೀಗಾಗಿ ರೈತರು ನಾಟಿಗೆ ಮತ್ತು ಬಿತ್ತನೆ ಸಸಿಗಳನ್ನ ರಕ್ಷಿಸಿಕೊಳ್ಳಲು ಪಂಪ್ಸೆಟ್, ಬೋರ್ವೆಲ್ಗಳ ಮೊರೆ ಹೋಗಿದ್ದಾರೆ. ಮಳೆ ಬಾರದಿದ್ರೆ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಸರ್ಕಾರ ಬರ ಘೋಷಣೆ ಮಾಡಿ ಪರಿಹಾರ ನೀಡಬೇಕೆಂದು ಕುಮಟಾ ತಾಲೂಕಿನ ರೈತ ಬಾಂಧವರು ಸರ್ಕಾರವನ್ನ ಹಾಗೂ ಅಧಿಕಾರಿಗಳನ್ನ ಆಗ್ರಹಿಸಿದ್ದಾರೆ. ಸಂತೆಗುಳಿ ಹಿಂಡಬೈಲ್ ಅಂತ ನಮ್ಮ ಗ್ರಾಮ ಹಿಂಡಬೈಲು ನೋಡಿ, ಈ ಥರ ನಾಟಿ ಮಾಡ್ಕೊಂಡಿದ್ದೇವೆ. ನಾವು ನಾಟಿ ಮಾಡುವುದಾದರೆ ಮಷೀನ್ ನೀರು ಚಾಲು ಮಾಡಿ ನಾಟಿ ಮಾಡಿದ್ದೇವೆ. ಈಗ ನಾಟಿ ಚಾಲು ಇದೆ. ಆದ್ದರಿಂದ ನಮಗೆ ಇದೇ ಥರ ಮಳೆ ಇಲ್ಲದ ಆದರೆ ನಾವು ನಾಟಿ ಮಾಡುವುದು ಹೆಂಗೆ, ನಾಟಿ ಮಾಡುವುದು ಹೆಂಗೆ ಅಂದರೆ ನಮಗೇನು ತಲೆಯಲ್ಲಿ ಹೋಗ್ತಾ ಇಲ್ಲ. ನಾವು ಸಾಲ ಮಾಡಿದೆವು, ಸರ್ಕಾರಿ ಸೇವಾ ಸಂಘ ಬೆಳೆ ಸಾಲ ಮಾಡಿದೆವು ನಾವು 2 ಲಕ್ಷ. ಆದ್ದರಿಂದ ನಾವು ಹ್ಯಾಂಗೆ ಇನ್ನು ಮುಂದೆ ಮಾಡಬೇಕು, ಏನು ಮಾಡಬೇಕು ನಮಗೆ ತಲೆನೇ ಹರಿತಾ ಇಲ್ಲ. ಆದರೆ ನಮ್ಮ ಸರ್ಕಾರ ಇದಕ್ಕೆ ಮುಂದೆ ಗಮನ ಇಟ್ಟು ನಮಗೆ ಸ್ವಲ್ಪ ಕಾಪಾಡಬೇಕಂತೇಳಿ ಹೇಳ್ತೇವೆ ನಾವು. ಆದ್ದರಿಂದ ನಮಗೆ ಇನ್ನು ಮುಂದೆ ಏನು ಆಗುವುದು, ಏನು ಹೋಗುವುದು, ಇದೇ ನಮ್ಮನೆ ಆಗುವುದೋ ಏನಂದು ನಮಗೇನು ಗೊತ್ತಿಲ್ಲ, ಮೇಲೆ ಅವ್ನು ಗೊತ್ತಿದ್ದು. ನಾವು ಅದಕ್ಕೆ ಏನು ಹೇಳುವಂಗಿಲ್ಲ. ಆದರೆ ಇದು ಏನು ಮಾಡಬೇಕು ಈಗ, ನಮಗೆ ನಮ್ಮ ಸರ್ಕಾರ ಇದಕ್ಕೆ ಗಮನ ಇಟ್ಟು ನಮಗೆಲ್ಲ ನೋಡಬೇಕು ಅಂತೇಳಿ ನಾವು ಹೇಳ್ತೇವೆ. ಪ್ರಮುಖವಾಗಿ ನೇರ ಬಿತ್ತನೆಯಲ್ಲಿ ಸ್ಥಳೀಯ ಭತ್ತ 80 ಹೆಕ್ಟೇರ್ ಪ್ರದೇಶ ಗುರಿ ಹೊಂದಲಾಗಿದ್ದು 50 ಹೆಕ್ಟೇರ್ ಪ್ರದೇಶ ಮಾತ್ರ ಬಿತ್ತನೆಯಾಗಿದೆ. ಅಧಿಕ ಇಳುವರಿ ಭತ್ತ 50 ಹೆಕ್ಟೇರ್ ಪ್ರದೇಶದ ಗುರಿ ಇದ್ದು 35 ಹೆಕ್ಟೇರ್ ಪ್ರದೇಶ ಮಾತ್ರ ಬಿತ್ತನೆಯಾಗಿದೆ. ಒಟ್ಟು 130 ಹೆಕ್ಟೇರ್ ಪ್ರದೇಶದಲ್ಲಿ ಕೇವಲ 85 ಹೆಕ್ಟೇರ್ ಪ್ರದೇಶ ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಅಧಿಕ ಇಳುವರಿ ಭತ್ತ 1400 ಹೆಕ್ಟೇರ್ ಪ್ರದೇಶ ಗುರಿ ಹೊಂದಲಾಗಿದ್ದು ಮಳೆ ಕೊರತೆಯಿಂದ ಕೇವಲ 460 ಹೆಕ್ಟೇರ್ ಪ್ರದೇಶ ಮಾತ್ರ ಭತ್ತದ ನಾಟಿ ಕಾರ್ಯ ಆಗಿದೆ. ಸ್ಥಳೀಯ ಭತ್ತ 100 ಹೆಕ್ಟೇರ್ ಪ್ರದೇಶದ ಗುರಿ ಹೊಂದಲಾಗಿದ್ದು 38 ಹೆಕ್ಟೇರ್ ಪ್ರದೇಶ ಮಾತ್ರ ನಾಟಿಯಾಗಿದೆ. ಹೈಬ್ರಿಡ್ ಭತ್ತ 200 ಹೆಕ್ಟೇರ್ ಪ್ರದೇಶದ ಗುರಿ ಹೊಂದಿದ್ದು ಬಿಸಿಲಿನಿಂದ ಕಂಗೆಟ್ಟ ರೈತರು ನೀರಿನ ಕೊರತೆಯಿಂದ ಕೇವಲ 40 ಹೆಕ್ಟೇರ್ ಪ್ರದೇಶ ಮಾತ್ರವೇ ನಾಟಿ ಕಾರ್ಯ ಮುಗಿಸಿದ್ದಾರೆ. ಒಟ್ಟು 1855 ಹೆಕ್ಟೇರ್ ಪ್ರದೇಶದಲ್ಲಿ ಈ ಬಾರಿ ಮಳೆಯಾಶ್ರಿತ ಭತ್ತ ಬೆಳೆಯುವ ಗುರಿಯನ್ನ ಹೊಂದಲಾಗಿದ್ದು 623 ಹೆಕ್ಟೇರ್ ಪ್ರದೇಶ ಮಾತ್ರ ನಾಟಿ ಕಾರ್ಯದಲ್ಲಿ ಪ್ರಗತಿ ಕಂಡಿದೆ. ಕಡೆಗೆ ಮಾಮೂಲಿ ಇರ್ಬೇಕು, ಪಾರಿ ಚಿಕ್ಕಿ ಚಿಂಟು ಜೀರಾಗ ನಂಬಿಕೆ. ಹೇಳುವಾಗಿಲ್ಲ, ಕೊಟ್ಟ ಒಂದೇ ಸತಿ ಕೊಡ್ತಾನೆ, ಇಲ್ಲ ಅಂದ್ರೆ ಒಂದೇ ಸತಿ ಕೊಡ್ತಾರೆ. चालू कर नको, हे पाणी जास्तीच नको, बीज चालू कर नको, बीज खोलना पड़ता पानी. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.